ಇವತ್ತು ವೈದ್ಯರ ದಿನ. ವೈದ್ಯ ಮತ್ತು ದೈವ ಅಂತ ಹೇಳಿದಾಗ ಎರಡು ಬಹಳ ಹತ್ತಿರದ ಪದಗಳು. ಅಂದರೆ ಅದೇ ಪದಗಳಲ್ಲಿ ಈ ಕಡೆ ಆ ಕಡೆ ಮಾಡಿದ್ರೆ ವೈದ್ಯ ದೈವ ಆಗ್ತದೆ. ಅಂದರೆ ವೈದ್ಯರ ಒಂದು ವೃತ್ತಿ ಏನಿದೆ ಅತ್ಯಂತ ಒಂದು ಅಮೂಲ್ಯವಾದಂಥ ಸೇವೆ ನೀಡುವಂಥ ಯಾವುದಾದ್ರೂ ವೃತ್ತಿ ಇದ್ರೆ ಅದು ವೈದ್ಯರ ವೃತ್ತಿ ಅಂತ ಹೇಳ್ಬೋದು. ಆ ಪ್ರೊಫೆಷನ್, ಮೆಡಿಕಲ್ ಪ್ರೊಫೆಷನ್ನೇ ಅತ್ಯಂತ ಪವಿತ್ರವಾದಂಥ ಒಂದು ಪ್ರೊಫೆಷನ್. ಯಾಕೆಂದರೆ ಜನರ ಜೀವನವನ್ನು ಉಳಿಸುವ ಅದು ಬೇರೆ ಯಾರಿಗೂ ಇಲ್ಲ. ಬೇರೆಯವರು ಬೇರೆ ಬೇರೆ ರೀತಿಯ ಕೆಲಸಗಳು ಮಾಡ್ಬೋದು, ಆದರೆ ಆ ಒಂದು ತುರ್ತು ಸಮಯದಲ್ಲಿ ಒಂದು ಜೀವ ಅಪಾಯಕ್ಕೆ ಆ ಒಂದು ಅಂಚಿನಲ್ಲಿದ್ದಾಗ ಅವರನ್ನು ಉಳಿಸುವಂಥ ಶಕ್ತಿ ಆ ವೈದ್ಯರಿಗೆ, ಆ ನರ್ಸ್ಗಳಿಗೆ, ಆ ಟೆಕ್ನಿಷಿಯನ್ಸ್ಗೆ ಅವ್ರಿಗೆ ಇರ್ತದೆ. ಅದರಿಂದ ಇದು ಬಹಳ ಪವಿತ್ರವಾದಂಥ ಹುದ್ದೆ, ಬಹಳ ಪವಿತ್ರವಾದಂಥ ಒಂದು ಕ್ಷೇತ್ರ. ಅದಕ್ಕೇನೆ ವೈದ್ಯರ ಬಗ್ಗೆ ಎಲ್ರಿಗೂ ಒಂದು ಗೌರವ. ಒಬ್ಬರು ಒಂದು ಕುಟುಂಬದಲ್ಲಿ ಒಬ್ಬರು ಡಾಕ್ಟರ್ ಆಗ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಒಂದು ಹೆಮ್ಮೆಯ ವಿಚಾರ. ನಮ್ಮ ಮಗ, ನಮ್ಮ ಮಗಳು ಡಾಕ್ಟರ್ ಆಗ್ತಾ ಇದ್ದಾರೆ ಅಂತ ಹೇಳಿ ಬಹಳ ಹೆಮ್ಮೆಯ ವಿಚಾರ. ಯಾಕೆಂದರೆ ಆ ಕ್ಷೇತ್ರ ಆದದ್ದು. ಅದರಿಂದ ಇವತ್ತು ನಮ್ಮ ಸರ್ಕಾರದ ಜವಾಬ್ದಾರಿ ಕೂಡ ಅಷ್ಟೇ ಮುಖ್ಯ. ಯಾಕೆಂದರೆ ಪ್ರತಿಯೊಬ್ಬರಿಗೂ ಕೂಡ ಇದು ಬಹಳ ಹತ್ತಿರವಾಗಿರುವಂಥದ್ದು, ಪ್ರತಿಯೊಬ್ಬರಿಗೂ ಅಗತ್ಯ ಇರುವಂಥದ್ದು. ಯಾವುದಾದ್ರೂ ಒಂದು ಸಂದರ್ಭದಲ್ಲಿ ನಾವು ಡಾಕ್ಟರ್ ಹತ್ರ ಹೋಗಲೇಬೇಕಾಗ್ತದೆ, ಅಥವಾ ಒಂದು ಆಸ್ಪತ್ರೆಗೆ ಹೋಗುವಂಥದ್ದನ್ನು ನಾವು ನೋಡಲೇಬೇಕಾಗ್ತದೆ. ಅದು ನಮ್ಮ ತಂದೆ ತಾಯಿ ಇರ್ಬೋದು, ನಮ್ಮ ಸಹೋದರರಿರ್ಬೋದು, ಸಹೋದರಿ ಇರ್ಬೋದು, ನಮ್ಮ ಸ್ನೇಹಿತರಿರ್ಬೋದು, ನಾವೇ ಆಗಿರ್ಬೋದು, ನಮ್ಮ ಮಕ್ಕಳಾಗಿರ್ಬೋದು, ಯಾರೇ ಆಗಿರ್ಬೋದು. ಅದಕ್ಕೆ ಪ್ರತಿಯೊಬ್ಬರು ಕೂಡ ಒಂದು ಆರೋಗ್ಯ ವ್ಯವಸ್ಥೆಗೆ ಸಂಬಂಧ ಇದ್ದೇ ಇರ್ತದೆ. ಸದಾಕಾಲ ಇರೋದಿಲ್ಲ, ಆದರೆ ಅದು ಬಂದಾಗ ಅದು ಬಹಳ ಪ್ರಮುಖ ಆಗೋಗ್ತದೆ, ಬಹಳ ಮುಖ್ಯ ಆಗೋಗ್ತದೆ. ಅದಕ್ಕೇನೆ ಒಂದು ಸರ್ಕಾರಕ್ಕೆ ಆರೋಗ್ಯ ವ್ಯವಸ್ಥೆಯನ್ನು ಬಹಳ ಅತ್ಯಂತ ಕಟ್ಟುನಿಟ್ಟಾಗಿ ಇಟ್ಕೊಳ್ತಕ್ಕಂಥದ್ದು ಮತ್ತು ಬಹಳ ಒಳ್ಳೆಯ ಒಂದು ಪ್ರಾಮಾಣಿಕವಾದಂಥ ಸೇವೆ ನೀಡತಕ್ಕಂಥ ವ್ಯವಸ್ಥೆ ನಿರ್ಮಾಣ ಮಾಡುವಂಥದ್ದು ಸರ್ಕಾರಕ್ಕೂ ಕೂಡ ಅಷ್ಟೇ ದೊಡ್ಡ ಒಂದು ಜವಾಬ್ದಾರಿ ಇದೆ. ಯಾವ ರೀತಿ ಶಿಕ್ಷಣಕ್ಕೆ ನಾವು ಹೆಚ್ಚು ಜವಾಬ್ದಾರಿ ಕೊಡ್ತೀವಿ, ಅದೇ ಥರ ಆರೋಗ್ಯ ಕ್ಷೇತ್ರಕ್ಕೂ ನಾವು ಅದೇ ಥರ ಹೆಚ್ಚು ಜವಾಬ್ದಾರಿ ನಾವು ಕೊಡ್ತಾ ಇದ್ದೀವಿ, ಕೊಡಬೇಕಾಗ್ತದೆ. ಯಾಕಂದ್ರೆ ಇದು ಪ್ರಮುಖವಾದಂಥ ಒಂದು ಸೇವೆ. ನಮ್ಮ ಮಾನವ ಸಂಪನ್ಮೂಲವನ್ನು ವೃದ್ಧಿ ಮಾಡುವಂಥ ಒಂದು ಸೇವೆ ಇದು. ಯಾಕಂದರೆ ನಮ್ಮ ದೇಶದ ಆಸ್ತಿ ನಮ್ಮ ಜನರನ್ನು ಚೆನ್ನಾಗಿ ಇಟ್ಕೊಳ್ಳುವಂಥದ್ದೇ ನಮ್ಮ ಆದ್ಯ ಕರ್ತವ್ಯ. ಅದಕ್ಕೆ ಬಹಳ ಪ್ರಮುಖ ಏನಂತ ಹೇಳಿದ್ರೆ, ಆ ಒಂದು ವ್ಯಕ್ತಿಯ ಅದು ಒಂದು ತಾಯಿಯ ಹೊಟ್ಟೆಯಲ್ಲಿದ್ದಂಥ ಸಂದರ್ಭದಿಂದ ಇಟ್ಕೊಂಡು ಅದು ಜನಿಸಿ ಬೆಳೆಯುವವರೆಗೂ, ಬೆಳೆದು ಕೆಲಸಕ್ಕೆ ಬಂದು ಕೆಲಸ ಮಾಡುವಂಥ ಶಕ್ತಿ ಬಂದು ವಯಸ್ಸಾಗುವವರೆಗೂ ಆ ಒಂದು ವ್ಯಕ್ತಿಯ ಆರೋಗ್ಯ ಚೆನ್ನಾಗಿದ್ದರೆ ಆ ವ್ಯಕ್ತಿ ಪರಿಪೂರ್ಣವಾದಂಥ ಜೀವನವನ್ನು ನಡೆಸ್ತಕ್ಕಂಥ ಒಂದು ಸಾಮರ್ಥ್ಯ, ತನ್ನ ಸಾಮರ್ಥ್ಯವನ್ನು ಸದ್ಬಳಕೆ ಮಾಡುವಂಥ ಶಕ್ತಿ ಆ ವ್ಯಕ್ತಿಗೆ ಸಿಗ್ತದೆ. ಶಿಕ್ಷಣ ಮತ್ತು ಆರೋಗ್ಯ ಎರಡಿದ್ರೆ ಆ ವ್ಯಕ್ತಿ ತನ್ನ ಸಂಪೂರ್ಣವಾದಂಥ ಒಂದು ಏನು ಇಚ್ಛೆ ಇರ್ತದೆ, ಕೆಲಸ ಮಾಡಬೇಕು, ನಾನು ಒಂದು ಒಳ್ಳೆಯ ವ್ಯಕ್ತಿ ಆಗಬೇಕು, ಸಾಧಿಸಬೇಕು ಅಂತ ಏನಿರ್ತದೆ ಅದು ಸಾಧ್ಯ ಆಗುತ್ತೆ. ಶಿಕ್ಷಣ ಇಲ್ಲದೆ ಹೋದ್ರೆ ಬೆಳೆಯೋದಕ್ಕೆ ಕಷ್ಟ. ಆರೋಗ್ಯ ಕೆಟ್ಟರೆ ನಮ್ಮ ಏನು ಮಾಡೋಕ್ಕೆ ಅಂತ ನಮ್ಮ ಇಚ್ಛೆ ಇರ್ತದೆ ಅದು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಆರೋಗ್ಯ ಇಲಾಖೆ ಖಂಡಿತವಾಗಿಯೂ ಇವತ್ತು ಅದು ನಮಗೆ, ನಮ್ಮ ಸರ್ಕಾರಕ್ಕೆ, ನಮ್ಮ ಮುಖ್ಯಮಂತ್ರಿಗಳಿಗೆ ಇದ್ರ ಬಗ್ಗೆ ವಿಶೇಷವಾದಂಥ ಆಸಕ್ತಿ ಇದೆ. ಈ ಇಲಾಖೆಗೆ ಅಗತ್ಯ ಇರತಕ್ಕಂಥ ಎಲ್ಲ ರೀತಿಯ ಒಂದು ಸಹಕಾರವನ್ನು ನಮ್ಮ ಸರ್ಕಾರ ಕೊಡ್ತಾ ಇದೆ, ಮುಂದೆ ಇನ್ನೂ ಹೆಚ್ಚು ಕೊಡುತ್ತೆ ಅಂತ ಕೂಡ ನನಗೆ 100ಕ್ಕೆ 100 ನಮ್ಮ ಸಾಹೇಬರ ಮೇಲೆ ವಿಶ್ವಾಸ ಇದೆ. ಈಗ ನಮ್ಮ ವಿವೇಕ್ ದೊರೆ ಅವರು ಮಾತನಾಡ್ತಾ ಹೇಳಿದ್ರು ಅವರ ಒಂದು ಡಾಕ್ಟರ್ಸಿನ ವಿಚಾರದ ಬಗ್ಗೆ ಅಂತ. ಆಡಳಿತಾತ್ಮಕವಾಗಿ ಸರ್, ಅಡ್ಮಿನಿಸ್ಟ್ರೇಷನ್ ಸರ್, ಈ ಸಲ ಬಹಳಷ್ಟು ನಾವು ಬದಲಾವಣೆಗಳನ್ನ, ಸುಧಾರಣೆಗಳನ್ನ ತಗೊಂಡು ಬಂದಿದ್ದೇವೆ. ಈ ಬಾರಿ ನಾವು 2012ನೇ ಇಸ್ವಿಯಲ್ಲಿ ಆದಂಥ ಏನು ಕೌನ್ಸಿಲಿಂಗ್ ಇತ್ತು ಟ್ರಾನ್ಸ್ಫರ್ಸ್ ಅಲ್ಲಿ, ಅದನ್ನು ಈ ಬಾರಿ ನಾವು ಸಂಪೂರ್ಣವಾಗಿ ಜಾರಿ ಮಾಡಿದ್ದೇವೆ ಸರ್. ಅಂದ್ರೆ ಪಾರದರ್ಶಕವಾಗಿ ನಮ್ಮ ಡಾಕ್ಟರ್ಸ್ಗೆ, ನಮ್ಮ ನರ್ಸಸ್ಗೆ, ನಮ್ಮ ಟೆಕ್ನಿಷಿಯನ್ಸ್ಗೆ ಎಲ್ಲರೂ ಪಾರದರ್ಶಕವಾಗಿ ಪೋಸ್ಟಿಂಗ್ಸ್ ಆಗುವಂತ ವ್ಯವಸ್ಥೆ ಮಾಡಿದ್ದೇವೆ. 30 ವರ್ಷಕ್ಕಿಂತ ಹೆಚ್ಚಾಗಿತ್ತು ಸರ್ C&R ಮಾಡಿ. ಈಗ ಅದನ್ನ ಮುಂದಿನ ತಿಂಗಳಲ್ಲಿ ಹೊಸ ಕ್ಯಾಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಅನ್ನ ನಾವು ತಗೊಂಡ್ಬರ್ತಾ ಇದ್ದೀವಿ. ಅದು ಹಳೆಯ ಬೇಡಿಕೆ ಆಗಿತ್ತು, 30 ವರ್ಷದಿಂದ ಮಾಡಿರಲಿಲ್ಲ. ತಮ್ಮ ಆಶೀರ್ವಾದದಿಂದ ಇವಾಗ ಅದನ್ನ ಮಾಡ್ತಾ ಇದ್ದೀವಿ. ಗ್ರೇಡೇಷನ್ ಲಿಸ್ಟ್ ಇರಲಿಲ್ಲ ಸರ್, ಯಾರು ಸೀನಿಯರು, ಯಾರು ಜೂನಿಯರು, ಡಾಕ್ಟರ್ ಯಾವಾಗ ಸೇರ್ಕೊಂಡ್ರು, ಯಾರಿಗೆ ಪ್ರಮೋಷನ್ಸ್ ಸಿಗಬೇಕು, ಇದು ಯಾವುದೂ ಇರಲಿಲ್ಲ. ಈಗ ಗ್ರೇಡೇಷನ್ ಲಿಸ್ಟ್ ಅನ್ನು ಕೂಡ ನಾವು ಮಾಡಿದ್ದೇವೆ.
ಅವ್ರು ಯಾವಾಗ ಬಂದು ಸೇವೆ ಪ್ರಾರಂಭ ಮಾಡಿದ್ರು, ಅವರ ಸೀನಿಯಾರಿಟಿ ಏನು, ಅದೆಲ್ಲ ಮಾಹಿತಿ ನಮ್ಮಲ್ಲಿ ಇರಬೇಕು. ಅಂತಂದ್ರೆ ಆಡಳಿತಾತ್ಮಕವಾಗಿ ಇದು ನಮ್ಮ ಇಲಾಖೆಯನ್ನ ಪಾರದರ್ಶಕವಾಗಿ ಮತ್ತು ಎಫೆಕ್ಟಿವ್ ಆಗಿ ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ. ಯಾಕಂದ್ರೆ ಅನೇಕ ಜನ ಡಾಕ್ಟರ್ಗಳು ಏನು ನಮ್ಮಲ್ಲಿ ಹಸ್ತಕ್ಷೇಪ ಆಗುತ್ತೆ, ನಮಗೆ ಒಳ್ಳೆ ಡಾಕ್ಟರ್ಸ್ಗೆ ಒಳ್ಳೆ ಜಾಗ ಸಿಗೋದಿಲ್ಲ, ಯಾರು ಲಾಬಿ ಮಾಡ್ತಾ ಇರ್ತಾರೆ ಅವ್ರಿಗೆ ಜಾಗ ಸಿಗುವಂಥದ್ದು ಅಂತ ಈ ರೀತಿಯಾದಂಥ ಒಂದು ಪರಿಕಲ್ಪನೆ ಇದೆ. ಅದಕ್ಕೋಸ್ಕರ ನಾವು ಇದನ್ನ ಒಂದು ಅತ್ಯಂತ ಈ ವ್ಯವಸ್ಥೆ ಚೆನ್ನಾಗಿ ಆಗ್ಬೇಕು, ಈ ವ್ಯವಸ್ಥೆ ಇಂಪ್ರೂವ್ ಆಗ್ಬೇಕು. ನಮ್ಮ ಜನರಿಗೆ ನೀವು ಚೆನ್ನಾಗಿದ್ದರೆ ನೀವು ನಮ್ಮ ಜನರನ್ನು ಚೆನ್ನಾಗಿ ನೋಡ್ಕೊಳ್ತೀರಾ ಅಂತ ನಿಮ್ಮ ಮೇಲೆ ಭರವಸೆ ಇಟ್ಟಿದ್ದೇವೆ. ನಿಮ್ಮನ್ನ ಚೆನ್ನಾಗಿ ಇಟ್ಕೊಂಡ್ರೆ ನೀವು ನಮ್ಮ ಬಡ ಜನರನ್ನ ಚೆನ್ನಾಗಿ ಇಟ್ಕೊಳ್ತೀವಿ ಅಂತ ಭರವಸೆ ಮೇಲೆ ಇದೆಲ್ಲ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮ ಸಪೋರ್ಟ್ ಮುಂದೆ ಬೇಕು ನಮ್ಗೀಗ. ಸರ್ಕಾರದಿಂದ ಇಲಾಖೆಯಿಂದ ಏನ್ ಮಾಡ್ಬೇಕು ಅದನ್ನ ಖಂಡಿತವಾಗಿಯೂ ನಾವು ಮಾಡ್ತೀವಿ. ಆದರೆ ಅದ್ರ ಜೊತೆ ನಿಮ್ಮ ಸ್ಪಂದನೆ, ನಿಮ್ಮ ಒಂದು ಪ್ರಾಮಾಣಿಕತೆ, ನಿಮ್ಮ ಒಂದು ಏನು ಸೇವಾ ಮನೋಭಾವ ಹೆಚ್ಚಿಸ್ಕೊಂಡು ನಮ್ಮ ಬಡ ಜನರಿಗೆ ನಮ್ಮ ಆಸ್ಪತ್ರೆಗೆ ಬಂದಾಗ ಅವ್ರಿಗೆ ಒಳ್ಳೆಯ ಚಿಕಿತ್ಸೆ ನೀಡ್ತಕ್ಕಂಥ ಒಂದು ಕೆಲಸವನ್ನ ತಾವು ಮಾಡಬೇಕಾಗ್ತದೆ. ಯಾಕಂದ್ರೆ ಗೌರ್ಮೆಂಟ್ ಅಲ್ಲಿ ಇರುವಂತ ಡಾಕ್ಟರ್ಸೇ ಆ ತೀರಾ ಬಡ ಜನರಿಗೆ ನೋಡ್ಕೊಳ್ತಕ್ಕಂಥದ್ದು ನಮ್ಮ ಗೌರ್ಮೆಂಟ್ ಡಾಕ್ಟರ್ಸ್. ಯಾರು ಕೂಡ ಪ್ರೈವೇಟ್ಗೆ ಹೋಗಕ್ಕೆ ಆಗೋದೇ ಇಲ್ಲ, ಸಾಧ್ಯನೇ ಇಲ್ಲ. ಮತ್ತೆ ಅನೇಕ ಕಡೆ ಸರ್ ನಮ್ಮ ಆಸ್ಪತ್ರೆಗಳು ಒಳ್ಳೊಳ್ಳೆ ಆಸ್ಪತ್ರೆಗಳು ಕೂಡ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಇದೆ. ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಚೆನ್ನಾಗಿದೆ, ಅನೇಕ ಕಡೆ ಸಮುದಾಯ ಆರೋಗ್ಯ ಕೇಂದ್ರಗಳು ಚೆನ್ನಾಗಿದೆ, ತಾಲೂಕು ಆಸ್ಪತ್ರೆಗಳು ಚೆನ್ನಾಗಿದೆ, ಅನೇಕ ಕಡೆ ಸರಿನೂ ಇಲ್ಲ. ಎಲ್ಲ ಸರಿ ಇದೆ ಅಂತ ನಾನು ಹೇಳ್ತಾ ಇಲ್ಲ, ನ್ಯೂನತೆಗಳಿದೆ. ಆದರೆ ಅದರ ಮಧ್ಯದಲ್ಲಿ ಇವತ್ತು ನಾವು ನಮ್ಮ ಒಂದು ಸೇವೆಯನ್ನ ಇನ್ನೂ ಉತ್ತಮ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು. ಒಂದ್ ಕಡೆ ಕೊರತೆಗಳು ಏನೇ ಇದ್ರು ಒಬ್ಬ ವ್ಯಕ್ತಿ ಮನಸ್ಸು ಮಾಡಿದ್ರೆ ಎಲ್ಲವನ್ನೂ ಸರಿಪಡಿಸ್ಬೋದು. ಒಬ್ಬ ಡಾಕ್ಟರು ವೈದ್ಯಾಧಿಕಾರಿ ಯಾರಿದ್ದಾನೆ, ಡಿಸ್ಟ್ರಿಕ್ಟ್ ಸರ್ಜನ್ ಯಾರಿದ್ದಾರೆ, ತಾಲೂಕು ಆಸ್ಪತ್ರೆ ವೈದ್ಯಾಧಿಕಾರಿ ಯಾರಿದ್ದಾರೆ, ಅವ್ರು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಕೂಡ ಮಾಡ್ಬೋದು. ಅದೇ ಅದಕ್ಕೆ ಪರ್ಸನಲ್ ಇಂಟ್ರೆಸ್ಟ್ ಇರಬೇಕು. ನಾನೇನಾದ್ರೂ ಮಾಡಬೇಕು, ಸರಿಪಡಿಸ್ಬೇಕು ಅಂತ ಹೇಳಿ ಆ ಆಸಕ್ತಿ ಇದ್ರೆ ಬೇರೆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗತ್ತೆ. ಅದು ನಮ್ಮ ಡಾಕ್ಟರ್ಸ್ ಅಲ್ಲಿ ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಇದೆ, ಇನ್ನು ಹೆಚ್ಚಿಸ್ಕೊಳ್ಬೇಕು, ಇನ್ನು ಅದನ್ನ ನಾವು ದೃಢೀಕರಿಸ್ಕೋಬೇಕು, ಇನ್ನು ಆಸಕ್ತಿಯಿಂದ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸಿ, ಈ ವರ್ಷ ಕಳೆದ 1 ವರ್ಷದಲ್ಲಿ ನಮ್ಮ ಸರ್ಕಾರ ಬಂದ ಮೇಲೆ ಬೇಕಾದಷ್ಟು ಯೋಜನೆಗಳನ್ನು ಪ್ರಾರಂಭ ಮಾಡಿದ್ದೇವೆ. ಹೊಸ ಆಂಬ್ಯುಲೆನ್ಸ್ ತಗೊಂಡ್ಬರೋದನ್ನ ಪ್ರಾರಂಭ ಮಾಡೋದು ಅಂದ್ರೆ ತಗೊಂಡು ಬಂದಿದ್ದೇವೆ. ಮತ್ತೆ ಡಯಾಲಿಸಿಸ್ ಅನ್ನ ರಾಜ್ಯದಲ್ಲಿ ಎಲ್ಲ ಕಡೆ ಹೊಸ ಡಯಾಲಿಸಿಸ್ ಕೇಂದ್ರಗಳನ್ನ ನಿರ್ಮಾಣ ಮಾಡಿ ಒಂದು ಆಧುನಿಕ ವ್ಯವಸ್ಥೆಗೆ ತಗೊಂಡ್ಬಂದಿದ್ದೇವೆ. ಆಶಾ ಕಿರಣ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ದೇವೆ. ಅನೇಮಿಯಾ ಮುಕ್ತ ಕರ್ನಾಟಕವನ್ನು ಪ್ರಾರಂಭ ಮಾಡಿದ್ದೇವೆ. ಪುನೀತ್ ರಾಜ್ಕುಮಾರ್ ಹೃದಯ ಸಂಜೀವನಿ ಯೋಜನೆಯನ್ನ ಕಾರ್ಯಕ್ರಮವನ್ನ ನಾವು ಪ್ರಾರಂಭ ಮಾಡಿದ್ದೇವೆ. ಹಲವಾರು ರೀತಿಯಲ್ಲಿ ಇವತ್ತಿನ ದಿವಸ ನಾವು ಕಾರ್ಯಕ್ರಮಗಳನ್ನು ಕೊಡ್ತಾ ಇದ್ದೀವಿ. ಆದರೆ ಆ ಕಾರ್ಯಕ್ರಮಗಳು ಅನುಷ್ಠಾನ ಚೆನ್ನಾಗಾಗ್ಬೇಕು, ನಮ್ಮ ಜನರಿಗೆ ಮುಟ್ಟಬೇಕು. ಸರ್ ತಮ್ಗೊಂದು ಮಾಹಿತಿ ಮುಖ್ಯಮಂತ್ರಿಗಳೇ, ಒಂದು ಮಾಹಿತಿ ಸರ್, ನಮ್ಮ ಸರ್ಕಾರ ಬಂದಾಗ ನಮ್ಮ ಔಷಧಿಗಳು ನಮ್ಮ ಆಸ್ಪತ್ರೆಗಳಿಗೆ ನಮ್ಮ ಸಪ್ಲೈ ಎಷ್ಟಿದೆ ಅಂತ ಹೇಳಿದ್ರೆ ಕೇವಲ 30ರಿಂದ 40% ಮಾತ್ರ ನಾವು ಸಪ್ಲೈ ಮಾಡ್ತಾ ಇದ್ವಿ. ಈಗ ಸರ್ 80% ಬಂದಿದ್ದೀವಿ. ಇನ್ನೊಂದು 2-3 ತಿಂಗಳಲ್ಲಿ 100% ಎಲ್ಲ ಔಷಧಿಗಳು ನಮ್ಮ ಆಸ್ಪತ್ರೆಗಳಲ್ಲಿ ಸಿಗಬೇಕು. ಯಾವುದು ಕೂಡ ಇಲ್ಲ ಅಂತ ಹೇಳಬಾರ್ದು. ಅಂದ್ರೆ ನಾವು ಕೊಡಬೇಕಾಗಿರುವಂತ ಔಷಧಿಗಳು ಯಾವುದು ಕೂಡ ನಮ್ಮ ಪ್ರಾಥಮಿಕ ಕೇಂದ್ರ, ಸಮುದಾಯ ಕೇಂದ್ರ, ತಾಲೂಕು ಆಸ್ಪತ್ರೆ, ಜಿಲ್ಲಾ ಎಲ್ಲಿ ಬಂದ್ರು ಜನ ಬಂದಾಗ ಇಲ್ಲ ನಮ್ಮ ಹತ್ರ ಔಷಧಿ ಇಲ್ಲ ಅಂತ ಹೇಳಬಾರ್ದು. ಆ ವ್ಯವಸ್ಥೆಯನ್ನ ತಗೊಂಡ್ಬರೋದಕ್ಕೆ ಈಗಾಗಲೇ ನಾವು ಒಂದು 80% ಮುಟ್ಟಿದ್ದೀವಿ. ಇನ್ನು 2-3 ತಿಂಗಳಲ್ಲಿ ಪ್ರತಿಯೊಂದು ಕೂಡ ಸಿಗುವಂಥದ್ದು ಆಗಬೇಕು. ಮತ್ತೆ ನಮ್ಮ ಪ್ರಿನ್ಸಿಪಲ್ ಸೆಕ್ರೆಟರಿಗೆ ಹೇಳ್ತಾ ಇದ್ದೆ, ಯಾವ ಒಂದು ಆಸ್ಪತ್ರೆಯಲ್ಲೂ ಕೂಡ ನಮ್ಮ ಆಸ್ಪತ್ರೆಗಳಲ್ಲಿ ಯಾವ ಒಂದು ಫಾರ್ಮಸಿ ಇರಬಾರ್ದು. ಜನರಿಗೆ ಬೇರೆ ಕಡೆ ಫಾರ್ಮಸಿಗೆ ಹೋಗಿ ಖರೀದಿ ಮಾಡುವಂತ ವ್ಯವಸ್ಥೆ ಇರಬಾರ್ದು. ನಮ್ಮ ಆಸ್ಪತ್ರೆಗೆ ಬಂದಾಗ ಫ್ರೀಯಾಗಿ ಎಲ್ಲ ಸಿಗಲೇಬೇಕು. ಆ ತರದ ವ್ಯವಸ್ಥೆಯನ್ನ ತಗೊಂಡ್ಬರ್ಬೇಕು ಅಂತ ಮಾಡಿದ್ದೀವಿ. ಅದರಿಂದ ಈ ತರದ ಸುಧಾರಣೆಗಳನ್ನ ಇನ್ನೂ ಬೇಕಾದಷ್ಟು ಇದೆ ಮಾಡಬೇಕಾಗಿರೋದು. ಎಲ್ಲವನ್ನು ನಾನು ಹೇಳಕ್ ಹೋಗಲ್ಲ ಈಗ, ಯಾಕಂದ್ರೆ ಮುಖ್ಯವಾಗಿ ಇವತ್ತು ನಮ್ಮ ಯಾರ್ಯಾರು ಅತ್ಯಂತ ಒಳ್ಳೆ ಸೇವೆ ನೀಡಿರ್ತಕ್ಕಂಥ ವೈದ್ಯಾಧಿಕಾರಿಗಳು, ನಮ್ಮ ಇಲಾಖೆಯಲ್ಲಿ ಒಳ್ಳೆ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥವ್ರಿಗೆ ಇವತ್ತು ಗುರುತಿಸಿ ಮುಖ್ಯಮಂತ್ರಿಯವರು ಇವತ್ತು ಸನ್ಮಾನ ಮಾಡ್ತಾರೆ. ಅವರು ಕೂಡ ನಮ್ಮ ಇಲಾಖೆ ಬಗ್ಗೆ ಖಂಡಿತವಾಗಿಯೂ ಇನ್ನೂ ಅನೇಕ ಕೆಲಸ ಕಾರ್ಯಗಳು ಮಾಡಬೇಕಾಗಿದೆ. ಬಹಳಷ್ಟು ವೇಕೆನ್ಸೀಸ್ ಇರೋದನ್ನ ಫಿಲಪ್ ಮಾಡಬೇಕಾಗಿದೆ.
ಇದೆಲ್ಲ ಕೂಡ ಮುಂದಿನ ದಿವಸಗಳಲ್ಲಿ ಆದ್ಯತೆ ಮೇರೆಗೆ ನಾವು ಖಂಡಿತವಾಗಿ ತಗೊಳ್ತೀವಿ. ಮತ್ತು ಇನ್ನೊಂದು ನಮ್ಮ ವೈದ್ಯರ ಸಂಘದ ವತಿಯಿಂದ ತಮ್ಮ ಬೇಡಿಕೆ ಇಟ್ಟಿದ್ದಾರೆ ಸರ್, ಒಂದು ಆರೋಗ್ಯ ಭವನ ಬೇಕು ಅಂತ. ಹೋದ ವರ್ಷನೂ ಹೇಳಿದರು. ಆರೋಗ್ಯ ಭವನಕ್ಕೆ ತಾವು ಒಂದು 6 ಕೋಟಿ ಸರ್, ನಮ್ಮ ಸರ್ ಮುಖ್ಯಮಂತ್ರಿಗಳೇ, ನಮ್ಮ ಹೋದ ವರ್ಷನೂ ಸರ್ ನಮ್ಮ ಡಾಕ್ಟರ್ ಅಸೋಸಿಯೇಷನ್ ಅವರು ಆರೋಗ್ಯ ಭವನ ಬೇಕು ಅಂತ ಕೇಳಿದ್ರು ಸರ್. ನಮ್ಮ ಡಾಕ್ಟರ್ಸ್ ಅಸೋಸಿಯೇಷನ್ ಅವರು ಆ ಆರೋಗ್ಯ ಭವನ ನಿರ್ಮಾಣಕ್ಕೆ ಒಂದು 6 ಕೋಟಿ ರೂಪಾಯಿ ಕೇಳಿದ್ದಾರೆ ಸರ್. ಹೋದ ವರ್ಷನೂ ಕೇಳಿದ್ರು, ತಾವು ಇದು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರಿ. ಈಗ ಸರ್ ಅದನ್ನ ಈ ವರ್ಷದಲ್ಲಿ ಕಾರ್ಯಗತ ಮಾಡುವಂತ ಕೆಲಸ ಮಾಡಿಕೊಡ್ಬೇಕು ಅಂತ ಅವ್ರ ಪರವಾಗಿ ಕೂಡ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ಆ ಪ್ರಪೋಸಲ್ ಕೂಡ ಕಳಿಸ್ಕೊಡ್ತೀವಿ ಅಂತ ಹೇಳಿ ಇನ್ನು ಹೆಚ್ಚು ಸಮಯ ತೆಗೆದುಕೊಳ್ಳದೆ, ಇವತ್ತು BC ರಾಯ್ ಅವರ ಜನ್ಮದಿನ, ಅವ್ರ ಬಗ್ಗೆ ಈಗಾಗಲೇ ನಾವು ವಿಡಿಯೋ ನೋಡೋದು. ಇಂಥ ಮಹಾನ್ ವ್ಯಕ್ತಿ, ಭಾರತ ರತ್ನ ಪಡೆದಂಥ ಒಬ್ಬ ಅತ್ಯಂತ ಮಹಾನ್ ಚೇತನ, ಅವರ ಒಂದು ಸ್ಮರಣೆ ಮಾಡ್ಕೊಳ್ತಾ ಇವತ್ತು ನಮ್ಮ ಡಾಕ್ಟರ್ಸ್ ನಿಮ್ಮ ಅಮೂಲ್ಯವಾದ ಸೇವೆಯನ್ನು ಇದೇ ರೀತಿ ಮುಂದುವರಿಸಿ, ನಿಮ್ಮ ಅಪಾರವಾದಂಥ ಕೊಡುಗೆಗಳನ್ನು, ಸೇವಾ ಕೊಡುಗೆಗಳನ್ನು ನಮ್ಮ ಜನರಿಗೆ ಮುಟ್ಟಿಸುವಂಥ ಕೆಲಸ ಮಾಡಿ. ನಮ್ಮ ಇಲಾಖೆಯಿಂದ ಈ ವರ್ಷ ನಾವು ಇನ್ನೊಂದು ಸುಧಾರಣೆ ಏನಂತ ಹೇಳಿದ್ರೆ, ಪ್ರತಿ ಆಸ್ಪತ್ರೆಯನ್ನು ನಾವು ಗ್ರೇಡ್ ಮಾಡ್ತಾ ಇದ್ದೀವಿ. ಪ್ರಾಥಮಿಕ ಕೇಂದ್ರ ಎಲ್ಲ ಆಸ್ಪತ್ರೆಗಳೇನಿದೆ, ಜಿಲ್ಲಾ ಆಸ್ಪತ್ರೆವರೆಗೂ ಯಾರು ಪರ್ಫಾರ್ಮರ್ ಇದ್ದಾರೆ, ಯಾರು ನಾನ್ ಪರ್ಫಾರ್ಮರ್ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇದ್ದಾರೆ, ಯಾರು ಕೆಲಸ ಮಾಡ್ತಾ ಇಲ್ಲ, ಅದನ್ನು ನಾವು ಆ ಗ್ರೇಡ್ ಮಾಡ್ತಾ ಇದ್ದೀವಿ, ರ್ಯಾಂಕ್ಗಳು ಕೊಡ್ತಾ ಇದ್ದೀವಿ. ಅದರ ಪ್ರಕಾರ ಯಾರು ಹಿಂದೆ ಬಿದ್ದಿದ್ದಾರೆ ಅವರು ಮುಂದೆ ಬರಬೇಕು, ಯಾರು ಮುಂದೆ ಇದ್ದಾರೆ ಅವ್ರು ಇನ್ನೂ ಮುಂದೆ ಹೋಗ್ಲಿ, ಹಿಂದೆ ಬರಬಾರ್ದು. ಆದ್ರಿಂದ ಆ ಥರದ ಒಂದು ವ್ಯವಸ್ಥೆಯನ್ನು, ಅಂದರೆ ಇನ್ಫಾರ್ಮೇಶನ್ ಇರಬೇಕು, ಯಾರು ಚೆನ್ನಾಗಿದ್ದಾರೆ, ಯಾರು ಚೆನ್ನಾಗಿ ಮಾಡ್ತಾ ಇಲ್ಲ, ಮತ್ತು ಒಂದು ಕಾಂಪಿಟೇಷನ್ ಇರಬೇಕು. ನಮ್ಮಲ್ಲೇ ನಾವು ಇನ್ನೊಬ್ರು ಚೆನ್ನಾಗಿ ಮಾಡ್ತಾ ಇದ್ದಾರೆ, ನಾವ್ಯಾಕೆ ಹಿಂದೆ ಬಿದ್ದಿದ್ದು ನಮ್ಮವ್ರಿಗೆ ಅನಿಸ್ಬೇಕು. ಆ ರೀತಿಯಾದಂಥ ಒಂದು ಒಳ್ಳೆಯ ವಾತಾವರಣದಲ್ಲಿ ಈ ಕಾಂಪಿಟೇಷನ್ ಅನ್ನು ತರುವಂಥದ್ದನ್ನು ಕೂಡ ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಎಲ್ಲ ನಮ್ಮ ವೈದ್ಯರಿಗೆ ವಿಶೇಷವಾಗಿ ಇವತ್ತು ಅವರಿಗೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳು. ನಿಮ್ಮ ಈ ಡಾಕ್ಟರ್ಸ್ ಡೇ, ಇದು ನಿಮ್ಮ ದಿನ. ಇವತ್ತು ತಾವು ಈ ದಿನವನ್ನು ಭಾಳ ಚೆನ್ನಾಗಿ ಇವತ್ತು ಆಚರಣೆ ಆಗಿದೆ ನಮ್ಮ ಕಾರ್ಯಕ್ರಮ. ನಿಮ್ಗೆಲ್ಲರೂ ಕೂಡ ಒಳ್ಳೇದಾಗಲಿ, ಆ ದೇವರು ನಿಮ್ಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಇನ್ನೂ ಒಳ್ಳೆಯ ಸೇವೆಗಳು ಮಾಡ್ತಕ್ಕಂಥದ್ದಕ್ಕೆ ನಿಮ್ಗೆ ಇನ್ನೂ ಪ್ರೇರಣೆಯನ್ನು ನೀಡಲಿ ಅಂತ ಹೇಳಿ ತಮ್ಗೆಲ್ಲರೂ ಕೂಡ ವಂದಿಸಿ ನಾನು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.